ಹಾಯ್ ನಮಸ್ಕಾರ. ಆರು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆಸ್ಟ್ ಆ್ಯಂಡ್ರಾಯ್ಡ್ ಆ್ಯಪ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಆರು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೊದಲನೇ ಆ್ಯಪ್ ನೇಮ್ ಬಂದು ಟ್ರೂ AI ವಾಲ್ಪೇಪರ್ ಆ್ಯಪ್ ಅಂತ. ಈ ಆ್ಯಪಲ್ಲಿ ಸಾಕಷ್ಟು ಹೊಸ AI ಜನರೇಟೆಡ್ ವಾಲ್ಪೇಪರ್ ಸಿಗುತ್ತೆ. ನೀವು ಅವುಗಳನ್ನು ಡೌನ್ಲೋಡ್ ಮಾಡಿ ನಿಮ್ಮ ವಾಲ್ಪೇಪರ್ ಆಗಿ ಸೆಟ್ ಮಾಡ್ಕೋಬೋದಾಗಿದೆ. ಇದರಲ್ಲಿ ನಿಮಗೆ ಬೇಕಾದಂಥ ಕೆಟಗರಿ ಲೈಕ್ ಆರ್ಟ್, ಲ್ಯಾಂಡ್ಸ್ಕೇಪ್, ಅಮೋಲ್ಡ್, ರಿಫ್ಲೆಕ್ಷನ್, ಅಬ್ಸ್ಟ್ರ್ಯಾಕ್ಟ್, ಕಾರ್ಸ್, ನೇಚರ್ ತರಹದ ಎಲ್ಲ ವಾಲ್ಪೇಪರ್ಗಳು ಸಿಗುತ್ತೆ. ನೀವು ಅವುಗಳನ್ನ ನಿಮ್ಮ ಫೋನ್ ವಾಲ್ಪೇಪರ್ ಆಗಿ ಸೆಟ್ ಮಾಡ್ಕೊಳ್ಳೋಕ್ಕೆ ಮೊದಲು ನಿಮಗೆ ಬೇಕಾದಂಥ ಕೆಟಗರಿಗೆ ಹೋಗಿ ಅಲ್ಲಿ ನಿಮಗೆ ಬೇಕಾದ ವಾಲ್ಪೇಪರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಿಸುತ್ತೆ. ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಅಪ್ಲೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಮೊಬೈಲ್ ಐಕನ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ವಾಲ್ಪೇಪರ್ ಆಗಿ ಸೆಟ್ ಆಗುತ್ತೆ. ನೆಕ್ಸ್ಟ್ ಆ್ಯಪ್ ನೇಮ್ ಕ್ಯಾಶ್ ಕ್ಯಾಲ್ಕುಲೇಟರ್ ಅಂತ. ಈ ಆ್ಯಪಲ್ಲಿ ಕ್ಯಾಶ್ ಕೌಂಟರ್ ಜೊತೆ ಕ್ಯಾಲ್ಕುಲೇಟರ್ ಕೂಡ ಇದ್ದು ₹1, ₹2, ₹5 ಕಾಯಿನ್ಸಿಂದ ₹10 ಹಾಗೂ ₹500 ತನಕ ಎಲ್ಲ ನೋಟ್ಗಳನ್ನ ಕೌಂಟ್ ಮಾಡ್ಬೋದಾಗಿದೆ. ಇದರಲ್ಲಿ ಟೋಟಲ್ ನೋಟ್ಸ್ ಮತ್ತು ಟೋಟಲ್ ಅಮೌಂಟ್ ತೋರಿಸೋದ್ರ ಜೊತೆಗೆ ಸೇವ್ ಆಪ್ಷನ್, ಸ್ಕ್ರೀನ್ಶಾಟ್ ಆ್ಯಂಡ್ ಶೇರಿಂಗ್ ಆಪ್ಷನ್ ಕೂಡ ಇದೆ. ಥರ್ಡ್ ಆ್ಯಪ್ ನೇಮ್ ಕನ್ನಡ ಇಂಗ್ಲೀಷ್ ಡಿಕ್ಷನರಿ ಅಂತ. ಈ ಆ್ಯಪಲ್ಲಿ ನೀವು ಈಸಿಯಾಗಿ ಕನ್ನಡದಿಂದ ಇಂಗ್ಲೀಷ್ಗೆ ಮತ್ತು ಇಂಗ್ಲೀಷ್ನಿಂದ ಕನ್ನಡಕ್ಕೆ ನಿಮಗೆ ಬೇಕಾದಂಥ ಒಂದು ಪದದ ಅರ್ಥವನ್ನು ತಿಳ್ಕೊಬೋದಾಗಿದೆ. ಮೊದಲಿಗೆ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಅಲ್ಲಿ ಕಾಣಿಸೋವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಬೇಕಾದಂಥ ಪದವನ್ನು ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಆಗ ಅದರ ಒಂದು ಅರ್ಥ ಶೋ ಆಗುತ್ತೆ. ಅದೇ ಥರ ಇಂಗ್ಲೀಷ್ನಲ್ಲಿರೋ ಪದದ ಅರ್ಥನ ಕನ್ನಡದಲ್ಲಿ ತಿಳ್ಕೊಳ್ಳೋಕ್ಕೆ ಅದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ನಿಮ್ಮ ಒಂದು ಪದದ ಟ್ರಾನ್ಸ್ಲೇಟ್ ವರ್ಡ್ ಸಿಗುತ್ತೆ. ನಿಮಗೆ ಬೇಕಾದರೆ ಅದರ ಅರ್ಥನ ತಿಳ್ಕೊಳ್ಳೋಕ್ಕೆ ಸ್ಪೀಕರ್ ಮುಖಾಂತರ ಕೇಳ್ಕೊಬೋದಾಗಿದೆ. ನೆಕ್ಸ್ಟ್ ಆ್ಯಪ್ ನ್ಯೂ ಪೈಪ್ ಆ್ಯಪ್ ಅಂತ. ಈ ಆ್ಯಪಲ್ಲಿ ಯೂಟ್ಯೂಬ್ ವೀಡಿಯೋಸ್ನ ಆ್ಯಡ್ ಫ್ರೀಯಾಗಿ ನೋಡೋದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ಪ್ಲೇ, ವಿಡಿಯೋ ಡೌನ್ಲೋಡ್ ಹಾಗೂ ಆಡಿಯೋ ಡೌನ್ಲೋಡ್ ಕೂಡ ಮಾಡ್ಕೋಬೋದಾಗಿದೆ. ಈ ಆ್ಯಪ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಮೊದಲು ಆ್ಯಪ್ಗೆ ಹೋಗಿ ಸರ್ಚ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಬೇಕಾದಂಥ ವಿಡಿಯೋನ ಸರ್ಚ್ ಮಾಡಿ ಆ್ಯಡ್ ಫ್ರೀಯಾಗಿ ನೋಡ್ಕೋಬೋದಾಗಿದೆ. ಇದರ ಜೊತೆಗೆ ಬ್ಯಾಕ್ಗ್ರೌಂಡ್ನಲ್ಲಿ ವಿಡಿಯೋ ಪ್ಲೇ ಮತ್ತು ಪಾಪಪ್ ವಿಡಿಯೋ ಪ್ಲೇ ಮಾಡ್ಬೋದಾಗಿದೆ. ಹಾಗೆ ಇದರಲ್ಲಿ ಡೌನ್ಲೋಡ್ ಆಪ್ಷನ್ ಕೂಡ ಇದ್ದು ಅದರಲ್ಲಿ ವಿಡಿಯೋ ಅಥವಾ ಆಡಿಯೋ ಡೌನ್ಲೋಡ್ ಮಾಡ್ಬೋದಾಗಿದೆ. ನಿಮಗೆ ಬೇಕಾದಂಥ ವಿಡಿಯೋ ಅಥವಾ ಆಡಿಯೋ ಡೌನ್ಲೋಡ್ ಮಾಡೋಕ್ಕೆ ಮೊದಲು ನಿಮಗೆ ಬೇಕಾದಂಥ ಮೀಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ, ವಿಡಿಯೋ ಅಥವಾ ಆಡಿಯೋ ಅಂತ. ನೆಕ್ಸ್ಟ್ ಅಲ್ಲಿ ಓಕೆ ಬಟನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಪ್ರೊಸೆಸಿಂಗ್ನ ನೀವು ಇಲ್ಲಿ
ಆರ್ ವಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.